ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 29ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:56 ಇರಲಿದೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಸಂಜೆ 5:35 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಗ್ಗೆ 7:44 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:57 ಮಧ್ಯಾಹ್ನ 12:29 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:53 ಬೆಳಿಗ್ಗೆ 9:25 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:04 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:42 ಬೆಳಿಗ್ಗೆ 9:32 ಹಾಗೆ ಮಧ್ಯಾಹ್ನ 12:50 ಮಧ್ಯಾಹ್ನ 1:40 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:59 ಅಮೃತ ಕಾಲದ ಸಮಯ. ಹಾಗೆ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:21 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ ಕಾರಕನಾಗಿರುವಂಥವನು. ಅದರಲ್ಲೂ ಈ ಪ್ರಣಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಮನರಂಜನೆಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನ ಪ್ರೇಮಿಗಳಿಗೆ ಉತ್ತಮವಾದಂಥ ದಿನ. ಮನಸ್ಸಿಗೆ ಹುಯ್ತ ನೀಡುವಂಥ, ಸಂತೋಷ ನೀಡುವಂಥ ಸನ್ನಿವೇಶಗಳು ತುಂಬ ಪ್ರಾಪ್ತಿಯಾಗುವಂಥ ದಿನ ಕೂಡ. ಹಾಗೆ ಸೌಂದರ್ಯಕ್ಕೆ, ಆಡಂಬರಕ್ಕೆ, ನೃತ್ಯ, ಸಂಗೀತ, ವಿವಾಹ, ಫಲವತ್ತತೆ, ವಾಹನ, ಮನೆ ಈ ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಆಯಾ ಕ್ಷೇತ್ರದಲ್ಲಿ ನಿಮ್ಮ
ಪ್ರಯತ್ನಗಳು ಏನೇ ಇದ್ದರೂ ಕೂಡ ಸಫಲವಾಗುತ್ತೆ, ಮನಸ್ಸಿಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಕೂಡ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 25 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 24 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಜುಡಿಷಿಯರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ಈ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಒಂದು ಕೇಸ್ ಪ್ರಕರಣಗಳಿದ್ದರೂ ಕೂಡ ಅದು ನಿಮ್ಮ ಪರವಾಗಿ ಫಲಿತಾಂಶವನ್ನು ತಂದುಕೊಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲೇ ಕೆಲಸ ಮಾಡುವಂಥವ್ರಿಗೂ ಕೂಡ ಅತ್ಯುತ್ತಮವಾದಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿ ಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 24 ನಿಮಿಷದವರೆಗೆ, ಹಾಗೆ ಸಂಜೆ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಅಂದರೆ ಖರೀದಿ ಮಾಡಲಿ, ವ್ಯಾಪಾರ ಮಾಡಲಿ, ಮಾರಾಟ ಮಾಡಲಿ, ಅವರೆಲ್ಲರಿಗೂ ಕೂಡ ತುಂಬ ಅನುಕೂಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಚಂದ್ರಹೋರಾದ ಸಮಯ. ಹಾಗೆ ಈ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 24 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿನೇ ಈ ರವಿ ಹೋರಾದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿಬಿಡಿ, ತಟಸ್ಥವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ತುಂಬ ನಿಧಾನವಾಗಿರುತ್ತೆ. ಆದರೂ ಕೂಡ ಯಾವುದೇ ಕೆಲಸವನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ, ಅಷ್ಟು ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದನ್ನಾಗಲಿ ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 21 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದರಲ್ಲೂ ಈ ಕೆಲವು ನಿರ್ದಿಷ್ಟ ವಿಚಾರಗಳನ್ನು ಅಥವಾ ವಿಷಯಗಳನ್ನು ನಿರ್ದಿಷ್ಟವಾದಂಥ ಹೊರದಲ್ಲೇ ಆರಂಭ ಮಾಡಬೇಕು. ಆಗ ಮಾತ್ರ ಪ್ರಯತ್ನ ಶುಭ ಲಾಭವಾಗಿ ಪರಿಣಮಿಸುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ಕೆಲವು ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಉತ್ತಮವಾದಂಥ ಫಲವನ್ನು ಪಡ್ಕೊಳ್ತೀರಿ. ಹಾಗಾಗಿನೇ ನಿಮ್ಮ ಪ್ರಯತ್ನ ಸಾರ್ಥಕವಾಗುವಂಥ ಒಂದು ಸಂದರ್ಭ ಒದಗಿ ಬರ್ತಾ ಇದೆ. ಈ ಒಂದು ಶುಭ ಮುಹೂರ್ತವನ್ನು ನಿಮ್ಮ ಪ್ರಯಾಣಕ್ಕೆ ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದಕ್ಕೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ಸಿರಿಗನ್ನಡ ಸುದ್ದಿವಾಹಿನಿಯ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ವೀಕ್ಷಕರು ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಕಮೆಂಟ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ ವಾಟ್ಸಪ್ ನಂಬರ್ ಮೂಲಕ ಕೂಡ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಪ್ರತಿದಿನ ಸುಮಾರು 40ರಿಂದ 50 ಪ್ರಶ್ನೆಗಳು ಬರ್ತಾ ಇರುತ್ತೆ. ಪ್ರತಿಯೊಬ್ಬರೂ ಕೂಡ ಪ್ರಶ್ನೆಗಳನ್ನು ಕೇಳ್ತೀರಿ. ಆದರೆ ಕೆಲವರು ಪ್ರಶ್ನೆಗಳು ಕೇಳುವಂಥ ರೀತಿ ಸರಿ ಇರಲ್ಲ. ಈಗಾಗಲೇ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಪ್ರಶ್ನೆ ಕೇಳಬೇಕಾದ್ರೆ ನೀವು ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಸ್ಥಳ ಮತ್ತು ನಿಮ್ಮ ಹೆಸರು ಇದನ್ನು ಕಡ್ಡಾಯವಾಗಿ ತಿಳಿಸಿ ಅಂತ ಹೇಳಿ. ಆದರೆ ಕೆಲವೊಬ್ಬರು ಕೆಲವೊಂದು ವಿಚಾರಗಳನ್ನು ತಿಳಿಸಲ್ಲ. ಹಾಗೆ ಎಲ್ಲ ವಿವರಗಳನ್ನು ಕೊಟ್ಟರೂ ಕೂಡ ಕೆಲವರು ಪ್ರಶ್ನೆ ಏನು ಎಂಬುದನ್ನೇ ತಿಳಿಸಿರಲ್ಲ. ಹಾಗಾಗಿನೇ ಇಲ್ಲಿ ಕುಂಡಲಿಯನ್ನು ಹಾಕಿ ನಾವು ನಿಷ್ಕರ್ಷೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಕಾರಣದಿಂದ
ಅವರಿಗೆ ಪರಿಹಾರ ಹೇಳಬೇಕು ಅನ್ನುವಂಥ ವಿಚಾರ ನಮಗೆ ಸ್ಪಷ್ಟವಾಗ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ವಿವರಗಳ ಜೊತೆಯಲ್ಲಿ ನೀವು ಈ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ, ಇನ್ನು ನಮ್ಮ ಬಂಧುಗಳು ಕೇಳಿದ ಪ್ರಶ್ನೆಯನ್ನೇ ಪುನಃ ಪುನಃ ಕೇಳ್ತಾ ಇದ್ದೀರಿ. ಇಲ್ಲಿ ಒಮ್ಮೆ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಸಾಕು, ಆದರೆ ಈವರೆಗೆ ಯಾರಿಗೆ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಥವಾ ಸರಳವಾದ ಪರಿಹಾರ ಕ್ರಮಗಳನ್ನು ಹೇಳಿಲ್ಲ ಅಂಥವರು ರಿಮೈಂಡ್ ಮಾಡಿ ಅಂತ ಹೇಳಿದ್ದೇವೆ. ಆದರೆ ಒಂದು ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೂ ಕೂಡ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಒಂದು ದಿನಕ್ಕೆ 8-10 ಜಾತಕಗಳನ್ನು ಮಾತ್ರ ನಾವು ಪರಿಶೀಲನೆಗೆ ಒಳಪಡಿಸ್ಬೋದು. ಅದಕ್ಕೂ ಮೀರಿ ನೋಡೋದಾದರೆ ಅದು ಅಸಂಬದ್ಧವಾಗಿರುತ್ತೆ. ಹಾಗಾಗಿನೇ ಪ್ರತಿಯೊಂದು ವಿಚಾರಕ್ಕೂ ಕೂಡ, ಪ್ರತಿಯೊಂದು ಜಾತಕಕ್ಕೂ ಕೂಡ ನಾವು ವೈಯಕ್ತಿಕ ಗಮನವನ್ನು ಕೊಟ್ಟು ಅದರ ಬಗ್ಗೆ ವಿವರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಕೆಲವರಿಗೆ ಉತ್ತರ ಬರುವಂಥದ್ದು ತಡ ಆಗಿರ್ಬೋದು. ಸ್ವಲ್ಪ ತಾಳ್ಮೆಯಿಂದ 1-2 ದಿನ ಕಾಯಬೇಕಾಗತ್ತೆ. ಖಂಡಿತ ನಿಮ್ಮ ಪ್ರಶ್ನೆಗೆ ನೀವು ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲೆ ಇಟ್ಟಿರುವಂಥ ಭರವಸೆಗೆ ಅನುಗುಣವಾಗಿ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಮ್ಮ ಬಂಧುಗಳು ಕೇಳುವಂಥ ಪ್ರಶ್ನೆಗಳಲ್ಲಿ ಕೆಲವರಿಗೆ ಈ ರಾಶಿ ನಕ್ಷತ್ರ ಇದರ ಬಗ್ಗೆ ಸಮರ್ಪಕವಾದಂಥ ಮಾಹಿತಿ ಇಲ್ಲ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಂಡಲಿ ನೋಡುವಾಗ ನಮಗೆ ಗೊತ್ತಿರಬೇಕಾದಂತಹ ಬೇಸಿಕ್ ಸಂಗತಿಗಳು 1-2-3 ಇದೆ. ಅದರಲ್ಲಿ ಮೊದಲನೇದು ರಾಶಿ ಅಂದರೆ ಏನು. ಇಲ್ಲಿ ರಾಶಿ ಅಂತ ಹೇಳಿದ್ರೆ 12 ರಾಶಿಗಳು, 12 ರಾಶಿಗಳಿದೆ, ಮೇಷದಿಂದ ಮೀನದವರೆಗೆ. ಈ ರಾಶಿಗಳಲ್ಲಿ ಸ್ಥಿರ ರಾಶಿ ಮತ್ತು ಚರ ರಾಶಿ ಅನ್ನುವಂಥ ಒಂದು ವಿಭಾಗ ಕೂಡ ಇದೆ. ನಾವು ಇಲ್ಲಿ ಗ್ರಹ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಅಂತ ಹೇಳಿ ತಿಳ್ಕೊಳ್ಬೋದು. ಅಂದರೆ ಅದು ಸ್ವಭಾವ ಅಂತ ಹೇಳಿ. ಅಂದರೆ ಈ ತತ್ವಗಳೇನಿದೆ ಅಟ್ಮಾಸ್ಫಿಯರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದು. ಹಾಗಾಗಿ ನಾವು ನಮ್ಮೂರಿನ ಒಂದು ಪರಿಸರದಲ್ಲಿ, ಅಂದರೆ ನಮ್ಮೂರಿನ ಅಟ್ಮಾಸ್ಫಿಯರಲ್ಲಿ ಕಂಫರ್ಟಬಲ್ ಆಗಿದ್ರೆ ಪಕ್ಕದ ಊರಿನ ಪರಿಸರದಲ್ಲಿ ಸ್ವಲ್ಪ ಗಾಬರಿ ಆಗಿರ್ತೇವೆ. ಅದೇ ರೀತಿ ಗ್ರಹಗಳು ಕೂಡ ಯಾವ ರಾಶಿಯಲ್ಲಿದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಅವುಗಳ ಪರಿಣಾಮಗಳನ್ನು ಕೂಡ ಊಹಿಸಬೇಕು. ಇನ್ನು ನಕ್ಷತ್ರಗಳು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಬ್ಯಾಕ್ಗ್ರೌಂಡ್ ಇದ್ದ ಹಾಗೆ ಅದು. ಅಂದರೆ ಯಾವ ರೀತಿ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೋ ಅದೇ ರೀತಿಯಲ್ಲಿ ನಕ್ಷತ್ರಗಳು ಕೂಡ ವ್ಯವಸ್ಥೆ ಮಾಡುತ್ತೆ. ಯಾವ ಗ್ರಹ ಯಾವ ನಕ್ಷತ್ರದಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಪಂಚಮ ಭಾವ ಒಳ್ಳೆಯ ರಾಶಿ ಅಥವಾ ಅಟ್ಮಾಸ್ಫಿಯರ್ನಲ್ಲಿದ್ದರೂ ಒಂದು ವೇಳೆ ಮೃಗಶಿರ ನಕ್ಷತ್ರದಲ್ಲಿದ್ದರೆ ಅಲ್ಲಿ ಪ್ರಿಮೆಚೂರ್ ಬೇಬಿ ಹುಟ್ಟುವಂಥ ಸಾಧ್ಯತೆಗಳಿರುತ್ತೆ ಆ ದಂಪತಿಗಳಿಗೆ. ಅದೇ ರೀತಿ ಉತ್ತರ ಫಲ್ಗುಣಿ ಮೂಲ ಶತಭಿಷದಲ್ಲಿದ್ದರೆ ಅಡಾಪ್ಷನ್ಗೆ ಕಾರಣ ಆಗುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ರ ಮಹತ್ವ ಏನು ಅನ್ನುವಂಥದ್ದು ಇಲ್ಲಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಮೂರನೇದಾಗಿ ನಾವು ಭಾವಕಾರಕದ ಬಗ್ಗೆ ತಿಳ್ಕೊಳ್ಬೇಕು. ಅಂದರೆ ಆಕ್ಷನ್ ಬಗ್ಗೆ. ಪ್ರಥಮ ಭಾವದ ಕಾರಕತ್ವ ಆದಿ, ಉಳಿದ ಭಾವದ ಕಾರಕತ್ವದ ಪರಿಚಯವೂ ಕೂಡ ನಮಗೆ ಇರಬೇಕಾಗತ್ತೆ. ಇನ್ನು ಗ್ರಹ ಕಾರಕತ್ವ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ನ ತಿಳಿಸುವಂಥದ್ದು. ಪ್ರತಿಯೊಂದು ಗ್ರಹಗಳಿಗೂ ಕೂಡ ವಿಶೇಷವಾದಂತಹ ಕಾರಕತ್ವಗಳಿವೆ. ಅವುಗಳ ಸಂಪೂರ್ಣ ನಾಲೆಡ್ಜ್ ಅನ್ನುವಂಥದ್ದು ನಮಗಿರಬೇಕು. ಇನ್ನುಳಿದಂತೆ ಉಚ್ಚ ಸ್ಥಾನ, ನೀಚ ಸ್ಥಾನ, ಹಾಗೆಯೇ ದಶೆ, ಅಂತರ್ದಶೆ, ಭುಕ್ತಿ ಇವುಗಳ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಜಾತಕದ ಪರಿಶೀಲನೆಯಲ್ಲಿ ಇಷ್ಟೊಂದೆಲ್ಲವನ್ನು ಕೂಡ ನೋಡಿ ನಂತರದಲ್ಲಿ ಆ ಜಾತಕದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಬಂಧುಗಳು ಈ ಗ್ರಹಗಳ ಬಗ್ಗೆ, ನಕ್ಷತ್ರದ ಬಗ್ಗೆ, ಹಾಗೆ ಗ್ರಹಗಳ ಯುತಿಗಳ ಬಗ್ಗೆ, ಯಾವ ಮನೆಯಲ್ಲಿದ್ದಾನೆ ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾಳೆ ನಾವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ವಿಚಾರಗಳನ್ನು ತಿಳಿಸುವ ಸಮಯದಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ಬೇಸಿಕ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ತಮಗೆ ಗೊತ್ತಿರಲಿ, ಅದಕ್ಕಾಗಿ ಈ ಮಾಹಿತಿ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ಗ್ರಹಗಳ ಸ್ವಭಾವದ ಬಗ್ಗೆ ಹೇಳ್ತಾ ಇದ್ವಿ. ಈ ದಿನ ನಾವು ಶನಿ ಗ್ರಹದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಬಂಧುಗಳೇ, ಈ ದಿನ ನಾವು ಶನಿಗ್ರಹದ ಕಾರಕತ್ವಗಳ ಬಗ್ಗೆ ನೋಡೋಣ. ಇಲ್ಲಿ ಶನಿಗ್ರಹ ಮಕರ ಮತ್ತು ಕುಂಭರಾಶಿಯ ಅಧಿಪತಿಯಾಗಿರ್ತಾನೆ. ಇಲ್ಲಿ ಪೃಥ್ವಿ ತತ್ವ ಹಾಗೆ ವಾಯು ತತ್ವದ ಅಧಿಪತಿ ಈ ಶನಿ. ಇಲ್ಲಿ ಕುಂಭದ ಶನಿಗೆ ಬಹಳ ಮಹತ್ವ ಇದೆ. ಅಂದರೆ ವಾಯುತತ್ವದ ಶನಿದೇವರಿಗೆ ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಹಾಗೆ ಈ ಮಿಥುನದ ವಾಯುತತ್ವದ ಬುಧನಿಗೂ ಕೂಡ ಮಹತ್ವವನ್ನು ಕೊಟ್ಟಿರ್ತಾರೆ. ಇಲ್ಲಿ ಶನಿಗ್ರಹ ರಾಶಿಯಲ್ಲಿ ತುಂಬಾ ಫೇವರಬಲ್ ಆಗಿದ್ರೆ ಅಂತಹ ವ್ಯಕ್ತಿಗಳ ವಿವರ ಹೇಗಿರುತ್ತೆ, ಅವರ ಸ್ವಭಾವ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಇವರು ಬಡಕಲು ಶರೀರದವರಾಗಿರ್ತಾರೆ. ಮೈ ಬಣ್ಣ ಸ್ವಲ್ಪ ಕಪ್ಪಾಗಿರುತ್ತೆ. ಯಾವಾಗಲೂ ಕೂಡ ನೋಡಲಿಕ್ಕೆ ಇವರು ರೋಗಗ್ರಸ್ತರಾಗಿ ಕಾಣಿಸ್ತಾರೆ. ಚುರುಕಾಗಿ ಇಲ್ಲದೆ ಇದ್ರೂ ಕೂಡ ಈ ಮುಖದ ಕಾಂತಿ ಸ್ವಲ್ಪ ಕಳೆದು ಹೊಂದಿದಂತೆ ಇರುತ್ತೆ ಇವರಿಗೆ ಯಾವಾಗಲೂ ಕೂಡ. ಇನ್ನು ಇವರು ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿಯುವಂಥವ್ರು, ಅದರಲ್ಲೂ ಈ ಸೇವಕ ವರ್ಗಕ್ಕೆ ಸೇರಿದಂಥವರು.
ಸಾಮಾನ್ಯವಾಗಿ ಇವರು ಅಧಿಕಾರಿಗಳಾಗಲ್ಲ, ಬೇರೆಯವರ ಜೊತೆಯಲ್ಲೋ ಅಥವಾ ಬೇರೆಯವರ ಕೈ ಕೆಳಗೋ ಕೆಲಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಇವರು ತತ್ವಜ್ಞಾನಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ. ಇನ್ನು ಕುಂಭರಾಶಿಯವರು ತತ್ವಜ್ಞಾನಿಗಳು ಅಂತ ಹೇಳ್ತಾರೆ. ಸಿದ್ಧಾಂತದ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಇವರು ಯಾರು ಕೂಡ ಮಾಡದ ಕೆಲಸಕ್ಕೆ ಇವರು ಕೈ ಹಾಕುವಂಥದ್ದು. ಹಾಗೇನೆ ಬಹಳ ವಿಚಿತ್ರವಾದಂತಹ ಸನ್ನಿವೇಶದಲ್ಲಿ ಇವರು ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಹೆಣಗಾಡ್ತಾ ಇರ್ತಾರೆ. ಇನ್ನು ತಾಂತ್ರಿಕ ವರ್ಗದಲ್ಲಿ ಕೆಲಸವನ್ನ ಮಾಡುವಂಥವರು ಇವರು. ಹಾಗೆ ವಿಶೇಷವಾಗಿ ಯಾವಾಗಲೂ ಮನೆಗೆ ಬರುತ್ತಾರೆ ಅಂತ ಹೇಳಿದ್ರೆ ಅವರುಗಳು ಶನಿ ತತ್ವದವರ ಆಗಿರ್ತಾರೆ. ಸ್ವಲ್ಪ ಸೋಮಾರಿ, ಆಲಸ್ಯ, ನಿಧಾನಗತಿಯ ಚಲನೆ ಇವೆಲ್ಲವುಗಳಿಂದ ಕೂಡ ಈ ಶನಿಯ ಕಾರಕತ್ವ ಇರೋದ್ರಿಂದ ಮನೆಗೆ ನಿಧಾನವಾಗಿ ಬರುವಂಥದ್ದು ಇದೆ. ಇದು ಅದೇ ಮುಂದೆ ದುರಭ್ಯಾಸವಾಗಿ ಹೋಗುತ್ತೆ. ಇನ್ನು ವಿಶೇಷವಾಗಿ ಇವರು ಒಳ್ಳೆಯ ಸಮಾಜ ಸೇವಕರು, ಅದೇ ರೀತಿ ಗುರುತತ್ವದವರು ಕೂಡ, ಸಮಾಜ ಕಲ್ಯಾಣರು. ಇವರು ನ್ಯಾಯವಾದಿಗಳಾಗಿಯೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಗೆಲ್ಲುವ ತನಕ ಹೋರಾಟವನ್ನ ಬಿಡದಂತಹ ಕೆಚ್ಚೆದೆ ಇವರಿಗಿದೆ. ಆದರೆ ನಿಧಾನವಾಗಿ ಕೆಲಸಗಳನ್ನ ಮಾಡುವಂಥವ್ರು. ಇನ್ನು ಶನಿ ಮಂದಗ್ರಹ ಅಂತ ಹೇಳ್ತಾರೆ. ಹಾಗಾಗಿ ನಿಧಾನವಾಗಿ ಚಲಿಸ್ತಾ ಇರೋದ್ರಿಂದ ಇವರಲ್ಲೂ ಕೂಡ ಒಂದು ನಿಧಾನ ಗತಿ ಬೆಳೆದು ಬಂದಿರುತ್ತೆ. ಇಲ್ಲಿ ವಿಶೇಷವಾಗಿ ಶನಿ ನಿಧಾನವಾಗಿ ಕೆಲಸಗಳನ್ನ ಮಾಡುವಂಥವನು. ಅದೇ ಬುಧ ಬಹಳ ಬೇಗ ಕೆಲಸಗಳನ್ನ ಶೀಘ್ರದಲ್ಲೇ ಮಾಡಿ ಮುಗಿಸುವಂಥವನು. ಹಾಗಾಗಿ ಬುಧನಿಗೂ ಶನಿಗೂ ಇರುವಂತಹ ವ್ಯತ್ಯಾಸ ಇದೊಂದೇ. ಇನ್ನು ಇವರಿಗೆ ಬಡಕಲು ಶರೀರ ಆದರೂ ಕೂಡ ಬಲವಾಗಿರುವಂಥ ಮೂಳೆಗಳನ್ನ ಹೊಂದಿರ್ತಾರೆ. ಮೂಳೆಗಳ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ ಇವರಿಗೆ. ಹಾಗೆ ಈ ಮೂಳೆಯಲ್ಲಿ ಕೆಲವೊಮ್ಮೆ ಶಕ್ತಿಹೀನತೆಯನ್ನು ಕಾಣುವಂಥದ್ದು ಕೂಡ ಇದೆ. ಇನ್ನು ಈ ಶನಿಯ ಕಾರಕತ್ವದಿಂದ ಇವರಿಗೆ ಸಾಮಾನ್ಯವಾಗಿ ಮೊದಲಿಗೆ ಮೊಣೆ ಕಾಲಿನ ನೋವು ಕಾಣಿಸ್ಕೊಳ್ಳುತ್ತೆ. ನಂತರ ಹೊಟ್ಟೆ ಸಂಬಂಧಿತವಾದಂತಹ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಹಾಗಾಗಿ ಇವರ ಆಸ್ಪತ್ರೆಯ ವೆಚ್ಚ, ಆಸ್ಪತ್ರೆಯ ಓಡಾಟ, ಕಟ್ಟಿಟ್ಟ ಬುದ್ಧಿ. ಹಾಗಾಗಿನೇ ಇಂತಹ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ನು ಜನಸಂಘಟನೆಯನ್ನ ಮಾಡುವಂಥವರು ಇವರು. ಹಾಗೆ ಮುಷ್ಕರವನ್ನು ಮಾಡುವಂಥವ್ರು. ಇನ್ನು ಕೊಳಕು ಮನೆಗಳಲ್ಲಿ ನೆಲೆಸುವಂಥವ್ರು ಇವರು. ಹಾಗೆ ಯಾರಿಗೆ ಶನಿ ಪ್ರಬಲವಾಗಿದ್ದಾನೋ ಅವರು ಕಲ್ಲಿನ ಇಟ್ಟಿಗೆಯ ಮನೆಯನ್ನು ಕಟ್ಟಿಸ್ತಾರೆ. ಅದೇ ಕೆಟ್ಟ ಶನಿ ಇದ್ದಲ್ಲಿ ಹೆಂಚಿನ ಮನೆಯಲ್ಲೇ ವಾಸ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬರಬಹುದು. ಇನ್ನು ಬಾಗಿಲು ತುಂಡಾಗಿ ಕಾಣಿಸಿರುವಂಥದ್ದು ಅಥವಾ ಬಾಗಿಲು ತೂತಾಗಿ ಕಾಣಿಸ್ತಾ ಇರುತ್ತೆ. ಬಾಗಿಲು ಚೆನ್ನಾಗಿರಲ್ಲ, ಶುಭ್ರವಾಗಿರಲ್ಲ. ಅದಕ್ಕೆ ಪ್ರತಿದಿನ ಪೂಜೆ ಕೂಡ ನೆರವೇರಲ್ಲ. ಅಂಥ ಸನ್ನಿವೇಶಗಳು ಕೂಡ ಕೆಲವು ಮನೆಗಳಲ್ಲಿರುತ್ತೆ. ಹಾಗೆ ನಾವು ಹೊದೆಯುವಂತಹ ಬಟ್ಟೆಗಳಾಗ್ಲಿ, ಧರಿಸುವಂತಹ ಬಟ್ಟೆಗಳಾಗ್ಲಿ ಕೊಳೆಯಾಗಿರಬಾರ್ದು ಅನ್ನುವಂಥ ಅಭಿಪ್ರಾಯ ಎಲ್ಲರದ್ದು ಕೂಡ. ಈ ಕಬ್ಬಿಣದ ಅಂಶ ಇರುವಂಥ ತರಕಾರಿಗಳನ್ನ, ಪದಾರ್ಥಗಳನ್ನ ಹೆಚ್ಚು ಉಪಯೋಗಿಸಬೇಕು ಅನ್ನುವಂಥದ್ದು ಇವರ ಮನದಾಳದ ಆಸೆ. ಹಾಗೆ ಇವರ ಮತ್ತೊಂದು ವಿಶೇಷವಾದಂತಹ ಸ್ವಭಾವ ಅಂತ ಹೇಳಿದ್ರೆ ಗೆಲ್ಲುವ ತನಕ ಹೋರಾಟವನ್ನು ಬಿಡಲ್ಲ. ಹೋರಾಟ ಯಾವುದೇ ಸಂದರ್ಭದಲ್ಲೂ ಕೂಡ ಅರ್ಧಂಬರ್ಧಕ್ಕೆ ಬಿಟ್ಟು ಪಲಾಯನ ಮಾಡಲ್ಲ. ಇದೊಂದು ಗಮನಿಸಬೇಕಾಗಿರುವಂತಹ ಒಂದು ಅಂಶ. ಹಾಗೆ ಶನಿ ಮಂದಗ್ರಹ ಆಗಿರೋದ್ರಿಂದ ತುಂಬ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥವನು. ಹಾಗಾಗಿನೇ ಯಾರು ನಿಧಾನದಲ್ಲಿರ್ತಾರೆ, ಯಾರು ಸಾಧಕ ಬಾಧಕಗಳನ್ನು ನೋಡಿಕೊಂಡು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂಥವ್ರಿಗೆ ಅದ್ಭುತವಾದಂತಹ ಫಲಗಳನ್ನು ಶನಿ ಕೊಟ್ಟಿರ್ತಾನೆ. ಹಾಗೆ ಕೆಟ್ಟ ಶನಿ ಏನಾದರೂ ಇದ್ದರೆ ಅವರು ಬಹಳ ಮೋಸಗಾರರಾಗಿರ್ತಾರೆ, ಕಳ್ಳತನ ಮಾಡುವಂಥವ್ರು ಕೂಡ ಆಗಿರ್ತಾರೆ. ಇನ್ನು ಈ ಶನಿಯ ಕಾರಕತ್ವ ಇರುವಂಥವರು ಸ್ವಲ್ಪ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ. ಅಂದರೆ ಕೆಟ್ಟ ಶನಿ ಇದ್ದಂಥವ್ರು ಇವರು ಕೆಟ್ಟದ್ದನ್ನು ಮಾಡಲಿಕ್ಕೆ ಒಂದು ತಾಳ್ಮೆ ಇರುತ್ತೆ. ಇನ್ನು ಟೆಕ್ನಾಲಜಿಯನ್ನು ಒಳ್ಳೆಯ ರೀತಿಯಲ್ಲಿ ಇವರು ನಿಭಾಯಿಸ್ತಾರೆ. ಅಂತಹ ಒಂದು ವಿಶೇಷವಾದಂಥ ಶಕ್ತಿ ಇವರಲ್ಲಿದೆ. ಇನ್ನು ಇವರಿಗೆ ಮೊಣಕಾಲಿನ ನೋವು ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಕೆಲವು ರೋಗಗಳು ಕೂಡ ಇವರಿಗೆ ಬರ್ಬೋದು. ಇದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಚಿತ್ರಣ. ಶನಿಯ ಲೋಹ ಅಂತ ಹೇಳಿದ್ರೆ ಕಬ್ಬಿಣ. ಶನಿಯ ಸಂಖ್ಯೆ 8. ಶನಿಗೆ ಕಾರಕತ್ವ ಇರುವಂಥದ್ದು ಆಯುಷ್ಯದಲ್ಲಿ. ಇನ್ನು ತುಲಾರಾಶಿ ಉಚ್ಚ ರಾಶಿ ಆದರೆ ಮೇಷರಾಶಿ ಶನಿಗೆ ನೀಚ ರಾಶಿ ಆಗಿರುತ್ತೆ. ಹಾಗೆ ದಿಕ್ಕು ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುವಂಥವನು ಶನಿ. ಇನ್ನು ಅಂಗಾಂಗಗಳಲ್ಲಿ ಸ್ನಾಯುವನ್ನು ಪ್ರತಿನಿಧಿಸ್ತಾನೆ. ಇನ್ನು ಇಂದ್ರಿಯಗಳಲ್ಲಿ ಅತ್ಯಂತ ಚುರುಕಾಗಿರುವಂಥದ್ದು, ಸಮರ್ಪಕವಾಗಿರುವಂಥದ್ದು ಇವರಿಗೆ ಚರ್ಮ. ಹಾಗೆ ಇವರು ಯಾವ ಧಾನ್ಯವನ್ನು ವಿಶೇಷವಾಗಿ ದಾನ ಮಾಡಬೇಕು ಅಂತ ಹೇಳಿದ್ರೆ ಎಳ್ಳನ್ನು ದಾನ ಮಾಡಬೇಕು. ಕರಿ ಎಳ್ಳನ್ನು ದಕ್ಷಿಣೆ ಸಮೇತ ಕೊಡುವಂಥದ್ದು ಬಹಳ ಶ್ರೇಷ್ಠ ಇವರಿಗೆ. ಶನಿಯ ದೃಷ್ಟಿ 3ನೇ ಮನೆ, 7ನೇ ಮನೆ ಮತ್ತು 10ನೇ ಮನೆಯ ಮೇಲೆ ಇರುತ್ತೆ. ಇನ್ನು ಶನಿಗೆ ಮಿತ್ರ ಗ್ರಹಗಳು ಅಂತ ಹೇಳಿದ್ರೆ ಶುಕ್ರ ಮತ್ತು ಬುಧ, ಶತ್ರುಗ್ರಹರು ಅಂತ ಹೇಳಿದ್ರೆ ಸೂರ್ಯ ಮತ್ತು ಕುಜ. ಇನ್ನು ಸಮಗ್ರಹರು ಚಂದ್ರ ಮತ್ತು ಗುರು. ಅದಕ್ಕಾಗಿಯೇ ಈ ಶನಿಯನ್ನ ಕರ್ಮಸ್ಥಾನಾಧಿಪತಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ನಾವು ಮಾಡುವಂಥ ಉದ್ಯೋಗ, ನಾವು ಮಾಡುವಂಥ ಕೆಲಸ ಕಾರ್ಯಗಳು, ಅದು ಕೂಲಿಯ ಕೆಲಸವೇ ಆಗಲಿ, ಕಚೇರಿಯ ಕೆಲಸವೇ ಆಗಲಿ, ಅಲ್ಲಿ ನಾವೇ ದುಡಿಬೇಕು. ಅದರಲ್ಲೂ ಕಷ್ಟಪಟ್ಟೆ ದುಡಿಮೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ವಿಚಾರವನ್ನು ತಾವು ಗಮನದಲ್ಲಿಟ್ಕೊಳ್ಳಿ.
ಇನ್ನು ರಾಹು ಮತ್ತು ಕೇತು ಗ್ರಹಗಳ ವಿವರಣೆ ಈಗಾಗಲೇ ಹೇಳಿರೋ ಹಾಗೆ ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶನಿಯಂತೆ ರಾಹು ಆ ಜನ್ಮ ಕುಂಡಲಿಯಲ್ಲಿರ್ತಾನೆ. ಅದೇ ರೀತಿ ರಾಹು ಗ್ರಹದ ವಿಚಾರಗಳೇನಿದೆ ಅದೆಲ್ಲವೂ ಕೂಡ ಶನಿ ತತ್ವದ ಮೇಲೆ ನಿರ್ಧರಿಸಲ್ಪಡುವಂಥದ್ದು. ಅಂದರೆ ರಾಹುವಿನ ತತ್ವಗಳೆಲ್ಲ ಶನಿಯ ತತ್ವದ್ದು. ಇನ್ನು ಅದೇ ಕೇತು ಗ್ರಹ ಕುಜಗ್ರಹದ ಮೇಲೆಯೇ ನಿರ್ಧಾರ ಆಗುವಂಥದ್ದು. ಕೇತುವಿನ ತತ್ವಗಳೆಲ್ಲವೂ ಕೂಡ ಕುಜನ ತತ್ವದ್ದಾಗಿರುತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ನಿಮ್ಮ ಯಾವುದೇ ರೀತಿಯ ಪ್ರಯಾಣ ಇರ್ತು, ಅದರಲ್ಲೂ ಈ ದೂರದ ಪ್ರಯಾಣ ಮಾಡುವಂಥವರು ನವಗ್ರಹಗಳ ದರ್ಶನ ಮಾಡಿಕೊಂಡು ಹೋಗಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನೀವು ಪ್ರಯಾಣ ಮಾಡುವಂಥ ಉದ್ದೇಶ ಸಫಲವಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಕೂಡ ಮೂಡುತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥ ದಿನ. ಇನ್ನು ಕುಟುಂಬದ ಸಹಕಾರ ಈ ದಿನ ಕೂಡ ನಿಮಗೆ ಬಹಳ ಚೆನ್ನಾಗಿದೆ. ಕೆಲವು ವಿಚಾರಗಳಲ್ಲಿ ನಿಮ್ಮ ಒಂದು ಯೋಜನೆಯಂತೆ ಕೆಲಸಗಳು ಆಗುವಂಥದ್ದು ಕೂಡ ಇದೆ. ಹಾಗೆ ಈ ಗ್ರಹಗತಿಗಳು ನಿಮಗೆ ಸಂಯಮದಿಂದ ಇರಲಿಕ್ಕೆ ಒಂದು ಕಡೆ ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ ಯಾವುದೇ ಚಟುವಟಿಕೆಗಳನ್ನು ನೀವು ಹಮ್ಮಿಕೊಳ್ಳುವಂಥದ್ದು, ಅಂದರೆ ಸೋಮಾರಿತನವನ್ನು ಬಿಟ್ಟು ಈ ದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ. ಇನ್ನು ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ಮುಂದೆ ನಡೆಯುವಂಥದ್ದು ಇದೆ. ಇನ್ನು ಮನೆಯ ಒಳಗಿರುವಂಥ ಭಿನ್ನಾಭಿಪ್ರಾಯಗಳನ್ನು ಬಹಳ ಬೇಗ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇರೋದರಿಂದ ಯಾರೂ ಕೂಡ ಈ ದಿನ ವಾದ ವಿವಾದಕ್ಕೆ ತೊಡಗಿಸ್ಕೊಳ್ಬೇಡಿ. ಅಂದರೆ ಅಂತಹ ಸಂದರ್ಭ ಬಂದರೆ ನೀವು ಆದಷ್ಟು ಆ ಸನ್ನಿವೇಶದಿಂದ ಮುಂದೆ ಹೋಗುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಮೂಗಿಗೆ ನೇರವಾಗಿರುವಂತೆ ವರ್ತಿಸಬೇಡಿ. ಹಾಗಾಗಿ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಇನ್ನು ಹಿರಿಯರ ಆರೋಗ್ಯದ ಕಡೆ ಈ ದಿನ ಗಮನ ಕೊಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಒದಗಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ, ಹಾಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಹೊಸ ಹೊಸ ವಿಷಯಗಳಲ್ಲಿ ತುಂಬ ಆಸಕ್ತಿ ಹುಟ್ಟುವಂಥ ದಿನ. ಅದರಲ್ಲೂ ಬಂಧು ಮಿತ್ರರ ಆಗಮನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ಒಂದು ಅಚೀವ್ಮೆಂಟ್ ಬಗ್ಗೆ ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಒಂದು ಯೋಗ ಕೂಡ ಈ ದಿನ ಇದೆ. ಹಾಗೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಸ್ತ್ರೀಯರ ಜೊತೆಯಲ್ಲಿ ಮಾಡಬೇಡಿ. ಇನ್ನು ಈ ದಿನ ವಿಶೇಷವಾಗಿ ಚಾಡಿಕೋರರಿಂದ ದೂರ ಇರಬೇಕು. ಅವರ ಮಾತು ಈ ದಿನ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಹಾಗಾಗಿ ಅಂಥವರನ್ನು ಈ ದಿನ ಹತ್ತಿರಕ್ಕೆ ಸೇರಿಸ್ಕೊಳ್ಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ಹೊರಲಿಕ್ಕೆ ನೀವು ತಯಾರಾಗಿರ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಬಂದಿದೆ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳ ಕೈ ಮೇಲೆ ಆಗುವಂಥ ರೀತಿಯಲ್ಲಿ ಪರಿಸ್ಥಿತಿಯನ್ನು ಬಿಡಬೇಡಿ. ಹಾಗಾಗಿ ಒಂದು ಪೈಪೋಟಿಯಲ್ಲಿ ನೀವೇ ಗೆಲ್ಲಬೇಕು. ಅದಕ್ಕಾಗಿ ಸ್ವಲ್ಪ ಮುಂದಾಲೋಚನೆ, ಸ್ವಲ್ಪ ಒಂದು ಆಲೋಚನೆ, ವಿಷನ್ ಅನ್ನುವಂಥದ್ದನ್ನು ಇಟ್ಕೊಂಡು ಮುಂದುವರಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅವಕಾಶಗಳು ಇದ್ದರೂ ಕೂಡ ಅದನ್ನು ಬಳಸ್ಕೊಳ್ಳಲಿಕ್ಕೆ ನೀವು ತುಂಬ ವಿಫಲರಾಗ್ತೀರಿ. ಅಂದರೆ ಅವಕಾಶ ವಂಚಿತರಾಗುವಂಥ ಸಾಧ್ಯತೆಗಳಿದೆ. ಇದರಿಂದ ಬರುವಂಥ ಫಲಿತಾಂಶಗಳು ಮಿಶ್ರ ಫಲಿತಾಂಶಗಳಾಗಿರುತ್ತೆ. ಹಾಗಾಗಿನೇ ಈ ದಿನ ಒಂದು ರೀತಿಯಲ್ಲಿ ಕೆಲಸಗಳು ಆರಂಭ ಆಗಬೇಕಿದ್ರೆ ಆ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆರಂಭ ಮಾಡಿ. ಕೆಲಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇಟ್ಕೊಂಡು ಆರಂಭ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಯಾರ ಮಾತಿಗೂ ಕೂಡ ನೀವು ಸೊಪ್ಪು ಹಾಕಲ್ಲ, ಯಾರ ಮಾತನ್ನು ಕೂಡ ಈ ದಿನ ಗಣನೆಗೆ ತಂದುಕೊಳ್ಳಲ್ಲ. ಅಷ್ಟರ ಮಟ್ಟಿಗೆ ನೀವೇ ಒಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಅದರಲ್ಲೂ ಆತುರಾತುರವಾಗಿ ನಿರ್ಧಾರ ಕೈಗೊಳ್ಳುವಂಥ ಕೆಲವು ವಿಚಾರಗಳಿದೆ. ಇದು
ಸಮಸ್ಯೆಗೆ ಕಾರಣವಾಗುತ್ತೆ. ಹಾಗಾಗಿನೇ ಮನೆಯಲ್ಲಿರುವಂಥ ಹಿರಿಯರಿಗೆ ಈ ಒಂದು ವಿಚಾರವನ್ನು ತಿಳಿಸಿ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಈ ದಿನ ತುಂಬ ಉತ್ತಮ. ಇನ್ನು ಈ ದಿನ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳಿಂದ ಭಾರಿ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ಮರು ಚಾಲನೆ ಮಾಡಿದ್ರೂ ಕೂಡ ಆ ಕೆಲಸ ಅಷ್ಟೊಂದು ಫಲಪ್ರದವಾಗಲ್ಲ. ಸದ್ಯಕ್ಕೆ ಆ ಕೆಲಸವನ್ನು ನಿಲ್ಲಿಸುವಂಥದ್ದೇ ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೆಲವು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಅಭಿಪ್ರಾಯವನ್ನು ದೃಢವಾಗಿ ಹೇಳುವ ಒಂದು ಸಂದರ್ಭ ಒದಗಿ ಬರುತ್ತೆ. ಆಗ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇನ್ನು ವಿಶೇಷವಾಗಿ ನೋವು ಉಂಡ್ರೆ ಮುಂದೆ ಉತ್ತಮ ಫಲ ಇದೆ ಅಂತ ಹೇಳಿ ಹಿರಿಯರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನದ ನೋವು ನಿಮಗೆ ನಾಳೆ ಉತ್ತಮ ಭವಿಷ್ಯವನ್ನು ತರುತ್ತೆ ಅನ್ನುವಂಥ ಒಂದು ವಿಶ್ವಾಸದಿಂದ ಜೀವನ ಮಾಡಬೇಕಾಗತ್ತೆ. ಆತ್ಮವಿಶ್ವಾಸಕ್ಕೆ ಮಿಗಿಲಾದಂತಹ ವಿಶ್ವಾಸ ಮತ್ತೊಂದಿಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚಂದ್ರನಿಂದ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ಹಣಕಾಸಿನ ವಿಚಾರದಲ್ಲಿ ನೀವು ಅಂದುಕೊಂಡಂತೆ ಹಣಕಾಸಿನ ನೆರವು ನಿಮಗೆ ಸಿಕ್ಕಲ್ಲ. ಸಿಕ್ಕಿದ್ರೂ ತುಂಬ ನಿಧಾನವಾಗಿ ಸಿಕ್ಕುವಂಥದ್ದು. ಹಾಗಾಗಿಯೇ ಈ ದಿನದ ಆರಂಭ ಏನಿದೆ ಅದು ಸ್ವಲ್ಪ ಎಡರು ತೊಡರುಗಳಿಂದ ಕೂಡಿರುವಂಥದ್ದಾಗತ್ತೆ. ಇನ್ನು ಈ ದಿನದ ಪರಿಸ್ಥಿತಿ, ಅದರಲ್ಲೂ ಹಣಕಾಸಿನ ಪರಿಸ್ಥಿತಿ ತುಂಬ ಕಳಪೆಯಾಗಿರುತ್ತೆ. ಎಲ್ಲೋ ಒಂದು ಕಡೆ ಲಾಭ ಆಗಬೇಕು, ಎಲ್ಲೋ ಒಂದು ಕಡೆ ಒಂದು ವಿಶೇಷ ಸಂದರ್ಭದಲ್ಲಿ ಕೊಟ್ಟಿರೋ ಸಾಲ ವಾಪಸ್ ಬರಬೇಕು, ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಲಾಭಗಳಿರಬೇಕು, ಪಾರ್ಟ್ನರ್ಶಿಪ್ ವಿಚಾರಗಳು ಹೆಚ್ಚಿನ ಲಾಭವನ್ನು ತರಬೇಕು ಇತ್ಯಾದಿ ಆಲೋಚನೆಗಳಿದ್ದರೆ ಅದನ್ನು ಭಗವಂತ ಪಾಲಿಗೆ ಕೊಟ್ಟದ್ದು ಪಂಚಾಮೃತದಂತೆ ಅಲ್ಲಿಗೆ ಸೆಟ್ಲಾಗುವಂಥದ್ದು ಉತ್ತಮ. ಹಾಗಾಗಿ ಯಾವುದು ಭಾಗ್ಯವೋ ಅಷ್ಟೇ ನಮಗೆ ದಕ್ಕುವಂಥದ್ದು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ವೈದ್ಯಕೀಯ ಸಮಾಲೋಚನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯೋದ್ರಿಂದ ನಿಮ್ಮ ತಾಳ್ಮೆ ಈ ದಿನ ಮಿತಿ ಮೀರುವಂಥದ್ದು ಕೂಡ ಇದೆ. ಅದಕ್ಕಾಗಿಯೇ ಈ ದಿನ ತ್ವರಿತವಾಗಿ ಒಂದು ನಿರ್ಧಾರವನ್ನು ಕೈಗೊಳ್ತೀರಿ. ದಿಢೀರಾಗಿ ಕೈಗೊಳ್ಳುವಂಥ ನಿರ್ಧಾರ ಇದು ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ರಂಗನಾಥ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಮಾರ್ಗದರ್ಶನ ಈ ದಿನ ಸಿಕ್ಕತ್ತೆ. ಎಲ್ಲ ಒಂದು ಕಡೆ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗಿರುವಂಥದ್ದು ಇದೆ, ಆದರೂ ಕೂಡ ಅದಕ್ಕೆ ಹೊಂದಿಕೊಳ್ಳುವಂಥ ಒಂದು ವಿಶೇಷ ಕೆಲಸ ಕೂಡ ನಿಮ್ಮಿಂದ ಆಗ್ತಾ ಇದೆ. ಇನ್ನು ಈ ದಿನ ಮನೆಯ ಹೊರಗೆ ಸ್ವಲ್ಪ ಕೆಲಸದ ಒತ್ತಡಗಳು ಜಾಸ್ತಿ ಇರ್ಬೋದು, ಅದನ್ನು ಕೂಡ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಆದರೆ ಇತರರಿಗೆ ಹಣ ಕೊಡುವ ವಿಚಾರದಲ್ಲಿ ಸ್ವಲ್ಪ ಮುಂದಾಲೋಚನೆ ಮಾಡುವಂಥದ್ದು ಬಹಳ ಬಹಳ ಸೂಕ್ತ. ದೂರಾಲೋಚನೆ ಇರಬೇಕು. ಯಾಕೆಂದರೆ ಎಷ್ಟೋ ಸಲ ನೀವು ಕೊಟ್ಟಿರುವಂಥ ಹಣ ಸಾಲವಾಗಿ ಕೊಟ್ಟಿರುವಂಥದ್ದು, ಅದಕ್ಕೆ ಗಂಟು ಇಲ್ಲ ನಂಟು ಇಲ್ಲ, ಕೊನೆಗೆ ಅವರು ಮನೆಗೆ ಬಂದು ಮಾತಾಡುವಂತಹ ಸನ್ನಿವೇಶದಲ್ಲೂ ಕೂಡ ಇರಲ್ಲ, ವೈರಿಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ. ಹಾಗಾಗಿನೇ ಈ ಹಣದ ಸಹಾಯ ಮಾಡುವಂಥ ಸಂದರ್ಭ ನಿಮಗೆ ತೀವ್ರ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಯಾರ ಮಾತಿಗೆ ನೀವು ಬೆಲೆಯನ್ನು ಕೊಡಲ್ಲ ಅಂಥವರೇ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಅಂಥವರ ಸೂಕ್ಷ್ಮತೆಯ ಬಗ್ಗೆ ಕೆಲವು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇನ್ನು ನೀವು ಮಾಡಿರುವಂಥ ಎಡವಟ್ಟಿನ ಕೆಲಸ ಶತ್ರುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಅನುಕೂಲಕರವಾದಂಥ ವಾತಾವರಣ ಇದ್ದರೂ ಅದನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥವ್ರು. ಹಾಗಾಗಿನೇ ಈ ದಿನವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಿ. ದಿನ ಬಹಳ ಫ್ರೂಟ್ಫುಲ್ ಆಗಿರುತ್ತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಬರುವಂಥ ಸಾಧ್ಯತೆ ಇದೆ.
ಅಂದರೆ ಕೆಲಸ ಮಾಡುವ ಸಂದರ್ಭದಲ್ಲೇ ಕೆಲವೊಂದು ಮಾಹಿತಿ ಸಂಗ್ರಹಣೆ ಸರಿ ಇರಲ್ಲ, ಕೆಲವೊಂದು ಸಂಪನ್ಮೂಲಗಳನ್ನು ಸರಿಯಾಗಿ ಇಟ್ಕೊಂಡಿರಲ್ಲ. ಹಾಗಾಗಿನೇ ಏನೂ ಇಲ್ಲದೇ ಕೆಲಸಗಳನ್ನು ಆರಂಭ ಮಾಡೋದರಿಂದ ಸ್ವಲ್ಪ ಓಡಾಟ, ಸ್ವಲ್ಪ ನಷ್ಟ ಕೂಡ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ, ವಿದ್ಯಮಾನಗಳಲ್ಲಿ ಎಲ್ಲ ಒಂದು ಕಡೆ ಕ್ಲಾರಿಟಿ ಇಲ್ಲ ನಿಮಗೆ. ಕೆಲವರು ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಗುರುಸ್ಥಾನದಲ್ಲೂ ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲೂ ಕೂಡ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಗೈಡ್ ಮಾಡುವಂಥ ಒಂದು ಪ್ರಬಲವಾದಂಥ ಶಕ್ತಿಯ ಕೊರತೆ ಕಾಣಿಸುತ್ತೆ. ಇನ್ನು ಈ ದಿನದ ಕಾರ್ಯಕ್ಷೇತ್ರ ಅಂದರೆ ನೀವು ಮಾಡುವಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗ ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಅಷ್ಟೊಂದು ಲಾಸ್ ಇಲ್ಲ, ಹಾಗೆ ತೀವ್ರವಾದ ಲಾಭ ಕೂಡ ಇಲ್ಲ. ಇನ್ನು ಕೆಲವೊಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ದೂರಾಲೋಚನೆ ಮಾಡುವಂಥದ್ದು ಇದೆ. ಅದು ನಿಮ್ಮ ಅನುಭವ ಇರ್ಬೋದು, ಅಥವಾ ತಂದೆ ತಾಯಿಯಂದ್ರ ಒಂದು ವಿಶೇಷ ರೀತಿಯ ಶಿಸ್ತಿರ್ಬೋದು. ಹೆಚ್ಚು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದು ತುಡಿತ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರದ ವಿಸ್ತರಣೆ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ಒಂದು ವಿಚಾರವನ್ನು, ಈ ಪ್ರೀತಿಯ ವಿಚಾರವನ್ನು ನೀವು ತಂದೆ ತಾಯಿಯಂದ್ರಿಗೆ ತಿಳಿಸ್ಬೇಕು, ನಿಮ್ಮ ಬಂಧು ವರ್ಗದವರಿಗೆ ತಿಳಿಸ್ಬೇಕು ಅನ್ನುವಂಥ ಒಂದು ಕುತೂಹಲ ಕೂಡ ಕೆಲವರಲ್ಲಿರುತ್ತೆ. ಆ ಕುತೂಹಲಕ್ಕೆ ಈ ದಿನ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆಯ ಫಲ ಕೂಡ ಸಿಕ್ಕತ್ತೆ. ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ. ಹಿಡಿದ ಕೆಲಸ ಕಾರ್ಯಗಳಲ್ಲಿ ಬಹಳ ಯಶಸ್ಸಿದೆ. ಏಕೆಂದರೆ ತಲಾ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ನಿಮಗಾಗಿ ಮಾಡಿಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಮನೆಗೆ ಬರುವಂಥ ಅತಿಥಿಗಳಿಂದ ಕೂಡ ನಿಮಗೆ ಶುಭ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಒಳ್ಳೆಯ ಸುದ್ದಿ ಈ ದಿನ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಬದುಕಿನ ಮುಂದುವರಿದ ಭಾಗ, ಭವಿಷ್ಯದ ಭಾಗ ಏನಿದೆ ಇದರ ಬಗ್ಗೆ ಕೆಲವು ಮಾಹಿತಿಗಳು ಅನಾವರಣ ಆಗುತ್ತೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ತೊಡಗಿಸ್ಕೊಂಡಿದ್ದರೆ ಈ ದಿನ ತುಂಬ ಯಶಸ್ವಿ ಆಗ್ತೀರಿ. ಅದು ಯಾವುದೇ ವಿಚಾರ ಇರಲಿ, ಯಾವುದೇ ವಿಷಯ ಇರಲಿ, ಬಹಳ ಸಮರ್ಪಕವಾಗಿ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವಂಥ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸಿರ್ತೀರಿ. ಹಾಗೆ ಈ ದೈವಿಕ ಸೇವಾ ಚಟುವಟಿಕೆಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವತಂತ್ರವಾಗಿ ಇರಬೇಕು, ಸ್ವತಂತ್ರವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಕೆಲವು ಸನ್ನಿವೇಶಗಳು ಕೂಡ ಒದಗಿ ಬರುತ್ತೆ. ಇನ್ನು ಈ ದಿನದಲ್ಲಿ ಪ್ರಮುಖ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಆಸಕ್ತಿಯಿಂದ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಸ್ವಾರ್ಥತೆಯನ್ನು ಕೆಲಸ ಕಾರ್ಯಗಳಲ್ಲಿ ಇಟ್ಕೊಳ್ಬೇಡಿ. ಸ್ವಲ್ಪ ಫ್ರೀ ಆಗಿರಿ. ಎಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಕೆಲಸವನ್ನು ಮಾಡುವಂಥವ್ರೆ. ಆದರೆ ಬರುವಂಥ ಫಲಾಫಲಗಳಲ್ಲಿ ವ್ಯತ್ಯಾಸಗಳಿರುತ್ತೆ. ಅಂಥ ವ್ಯತ್ಯಾಸಗಳು ಕೂಡ ಈ ದಿನ ನಿಮ್ಮಿಂದ ಹೊರತಾಗಿಲ್ಲ. ಅದಕ್ಕಾಗಿಯೇ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಕಾಲಭೈರವೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಬೇಡಿ. ಅದರಲ್ಲೂ ಈ ದಿನ ಹೋಟೆಲ್ ಬಿಸ್ನೆಸ್ಸಲ್ಲೂ ಕೂಡ ನೀವು ತಿಂಡಿ ಪದಾರ್ಥಗಳನ್ನು ನೋಡಿಕೊಂಡು ತಯಾರು ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇದು ಒಳ್ಳೆಯ ಕಾಲ. ಇನ್ನು ನಿಮ್ಮ ಸಹೋದರರೊಂದಿಗೆ ಸಣ್ಣ ಪುಟ್ಟ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಆದಷ್ಟು ವಾದ ವಿವಾದಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಾದರೂ ಕೂಡ ಕಾನೂನಿಗೆ ಅನ್ವಯ ಮಾಡುವಂಥದ್ದು ಬಹಳ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ ನಿಮ್ಮ ಮಾತಿನ ಮೌಲ್ಯ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ನಿಮ್ಮನ್ನು ಯಾರು ಕಂಡಿದ್ದಾರೆ, ನಿಮ್ಮನ್ನು ಯಾರು ಬಲ್ಲವರು ಅಂಥವರ ಜೊತೆಯಲ್ಲಿ ಈ ದಿನ ಆದಷ್ಟು ಕಡಿಮೆ ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಒಂದು ಅತ್ಯುತ್ತಮವಾದಂಥ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಳ್ಳೆಯ ಅನುಭವಗಳನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ವೃತ್ತಿಯಲ್ಲಿ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇರ್ತೀರಿ. ಹೆಚ್ಚಿನ ಅನುಕೂಲತೆಗಳು ಕೂಡ ಈ ದಿನ ಒದಗಿ ಬರುವಂಥದ್ದಾಗತ್ತೆ.
ಆದರೆ ಈ ಮಕ್ಕಳ ನಡವಳಿಕೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತೀರಿ. ಇದು ನಿಮಗೆ ಸ್ವಲ್ಪ ಆಘಾತವನ್ನು ತರುವಂಥದ್ದು, ಇಲ್ಲಿ ಸ್ವಲ್ಪ ಅಸಮಾಧಾನ ಇರುವಂಥದ್ದಾಗುತ್ತೆ. ಹಾಗಾಗಿನೇ ನೀವು ಯಾರಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡಿದ್ದೀರೋ ಅಂಥವರಿಂದಲೇ ಆ ನಿರೀಕ್ಷೆಗಳು ಹುಸಿಯಾಗುವಂಥ ಸಾಧ್ಯತೆಗಳು ಇದೆ. ಅಂಥ ಒಂದು ವಿಶೇಷ ಸನ್ನಿವೇಶ ಕೂಡ ನಿಮಗೆ ಎದುರಾಗುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮ ಅನುಕೂಲತೆಗಳು ಒದಗಿ ಬರುವಂಥ ದಿನ ಇದು. ಹಾಗಾಗಿನೇ ನೀವು ಯಾವುದೇ ಉದ್ಯೋಗದಲ್ಲಿರಲಿ, ಯಾವುದೇ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾಯಿದ್ರೂ ಕೂಡ ಅದರಲ್ಲಿ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಆಸೆಯಂತೆ ಹಿಂದೆ ಏರಿಸಿದ್ದಂತಹ ಒಂದು ವಿಚಾರಗಳೇನಿದೆ ಅಥವಾ ಪರಿಚಯ ಮಾಡಿದ್ದಂತಹ ಕೆಲವು ಟೆಕ್ನಿಕ್ಸ್ ಏನಿದೆ ಅದು ಈ ದಿನ ಒಳ್ಳೆಯ ಫಲವನ್ನು ಕೊಡುವಂಥದ್ದು. ಅಂದರೆ ಹಿಂದೆ ನಡೆದಿರುವಂತಹ ಘಟನೆಗಳಿಂದ ಈ ದಿನ ಮನಸ್ಸಿಗೆ ಹೆಚ್ಚು ಸಮಾಧಾನ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಸ್ತುವಿನ ಮೌಲ್ಯ ಅದರ ಬಳಕೆಯ ಮೇಲೆ ನಿರ್ಧರಿಸಲ್ಪಡುವಂಥದ್ದು. ಹಾಗಾಗಿ ಬಹಳ ದಿನಗಳಿಂದ ಬಳಸದೇ ಇರುವಂಥ ವಸ್ತುಗಳು ಕೆಲವಿದೆ ನಿಮ್ಮಲ್ಲಿ, ಅದನ್ನು ಹೊರಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡುವಂಥವರ ವ್ಯವಹಾರ ಏನಿದೆ ಇವರಿಗೆ ಹೆಚ್ಚಿನ ಲಾಭಗಳು ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಈ ದಿನ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಬೇಕು. ಇನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಗಳು ಬಂದರೂ ಕೂಡ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ. ಇನ್ನು ವಿಶೇಷವಾಗಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂಥ ಸಂದರ್ಭ ಈ ದಿನ ಬರಬಹುದು. ಅದನ್ನು ತಾಳ್ಮೆಯಿಂದ ಮಾಡಿ, ಅದು ನಿಮಗೆ ಶ್ರೇಯಸ್ಸನ್ನು ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ನಿಮ್ಮ ಇಷ್ಟದ ದೇವರನ್ನು ಈ ದಿನ ಪೂಜೆ ಮಾಡಿ, ತುಪ್ಪದ ದೀಪಗಳನ್ನು ಹಚ್ಚಿಡಿ ಆಂಜನೇಯನಿಗೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಯಾಕೆಂತ ಹೇಳಿದ್ರೆ ನಿಮ್ಮ ಹಳೆಯ ಸ್ನೇಹಿತರ ಪರಿಚಯ ಆಗುತ್ತೆ. ಸ್ನೇಹಿತರೆಲ್ಲ ಒಟ್ಟಾಗಿ ಸೇರಿ ಒಂದು ಕಿಟ್ಟಿಪಾಟಿಯಲ್ಲಿ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರಿಂದ ನಿರೀಕ್ಷಿತ ಹಣಕಾಸಿನ ಒಂದು ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಅಧಿಕಾರಿಗಳ ಬೆಂಬಲದಿಂದ ಒಂದು ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಅಥವಾ ಉದ್ಯೋಗದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಂಥ ಸಂದರ್ಭ ಕೂಡ ಬರುತ್ತೆ. ಇನ್ನು ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ದೂರದ ಪ್ರಯಾಣದ ಸಂದರ್ಭ ಬಂದರೂ ಕೂಡ ಅದು ನಿಮಗೆ ಶುಭ ಲಾಭದಾಯಕವಾಗೂ ಕೂಡ ಇರುತ್ತೆ. ಅಂದರೆ ಪ್ರಯಾಣ ಬಹಳ ಯಶಸ್ವಿಯಾಗುತ್ತೆ. ಹಾಗೆ ಈ ವೃತ್ತಿಪರ ಉದ್ಯೋಗದಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾಗಿರುವಂತಹ ಬಡ್ತಿ ಆಗಲಿ ಅಥವಾ ಒಂದು ಇನ್ಕ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಈ ದಿನ ನಿಮ್ಮನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತೆ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈ ದಿನದಲ್ಲಿ ನೀವು ಹೆಚ್ಚು ಶ್ರಮಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ದೈಹಿಕ ಆಲಸ್ಯ ಬಹಳ ಬೇಗ ಉಂಟಾಗುವಂಥದ್ದು. ಮಾನಸಿಕವಾಗಿ ಸ್ವಲ್ಪ ಸದೃಢರಾಗಿರ್ತೀರಿ, ಆದರೂ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ಯಾರದ್ದೋ ಒಂದು ಆದರ್ಶ, ಯಾರದ್ದೋ ಒಂದು ಪ್ರೇರೇಪಣೆ ಈ ದಿನ ನಿಮ್ಮನ್ನು ಕೆಲಸದಲ್ಲಿ ಇಟ್ಟಿರುತ್ತೆ. ಹಾಗೆ ಈ ದಿನ ಸರಿ ಇದ್ದರೆ ಎಲ್ಲ ಗೌರವ ಕೂಡ ನಿಮಗೆ ಮರುಪ್ರಾಪ್ತಿಯಾಗುತ್ತೆ. ಒಂದು ವೇಳೆ ಎಲ್ಲೇ ಅಪಪ್ರಚಾರ ಆಗಿದ್ರೂ ಕೂಡ ನಿಮ್ಮ ಕೀರ್ತಿಗೆ ಗೌರವಕ್ಕೆ ಮಸಿ ಅಥವಾ ಒಂದು ಕಪ್ಪು ಚುಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಸಮಾಜದಲ್ಲಿ ನಿಮಗೆ ಗೌರವ ಆಧಾರಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಒಳ್ಳೆಯ ಕೆಲಸಗಳು 4 ಜನರಿಂದ ಗುರುತಿಸಲ್ಪಡುವಂಥದ್ದು. ಆದರೂ ಕೂಡ ಈ ಸಂಕಷ್ಟದ ಸಮಯದಲ್ಲಿ ನೀವು ಸಮಯವನ್ನು ಚೆನ್ನಾಗಿ ನಿಭಾಯಿಸಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲವು ವಿಚಾರಗಳು ತುಂಬ ಅನಿರೀಕ್ಷಿತವಾಗಿರುತ್ತೆ. ಹಣಕಾಸಿನ ವ್ಯವಹಾರಗಳು ಮಿಶ್ರ ಫಲವನ್ನು ತರುತ್ತೆ. ಅದೇ ರೀತಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಪರೋಕ್ಷವಾಗಿ ತೊಂದರೆಯನ್ನು ಅನುಭವಿಸ್ತೀರಿ. ಆ ಘರ್ಷಣೆ ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಬೇಕು. ಹಾಗಾಗಿ
ಈ ದುಡುಕುತನದಿಂದ, ತೀರ್ಮಾನದಿಂದ ಅಥವಾ ಯಾವುದೋ ವ್ಯಕ್ತಿಯ ಪ್ರಭಾವದಿಂದ ಈ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಅವಕಾಶ ವಂಚಿತರಾಗ್ಬಿಡ್ತೀರಿ ಈ ದಿನದಲ್ಲಿ. ಏಕೆಂದರೆ ಕೆಲವು ಅವಕಾಶಗಳು ಬಂದಾಗ ಅದನ್ನು ನೀವು ಸರಿಯಾಗಿ ನೋಡಿರಲ್ಲ. ಹಾಗಾಗಿ ಅಂಥ ವಿಚಾರಗಳು ಈ ದಿನ ನಿಮ್ಮಿಂದ ದೂರ ಹೋಗುತ್ತೆ. ಏಕೆಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಇದ್ದಂಥ ಒಂದು ಮಾಹಿತಿ. ಹಾಗೆ ಈ ದಿನ ನೀವು ಮಾಡಿರುವಂಥ ಎಡವಟ್ಟಿಗೆ ತುಂಬ ಪಶ್ಚಾತ್ತಾಪ ಪಡ್ತೀರಿ. ನಿಮಗೂ ಕೂಡ ದುಃಖ ಆಗುತ್ತೆ. ಆದರೂ ಅದು ಮರಳಿ ವಾಪಸ್ಸು ಬರುವಂಥದ್ದಲ್ಲ. ಇಷ್ಟರ ಮಟ್ಟಿಗೆ ಮರಳಿದ್ದೀರಿ ಅಂತ ಹೇಳಿದ್ರೆ ಅದು ಸದ್ಯ ವರ್ಕ್ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ದೂರದ ಪ್ರಯಾಣವನ್ನು ಮುಂದೂಡುವಂಥ ಒಂದು ಅಂಶ ಕೂಡ ಇದೆ. ಹಾಗಾಗಿನೇ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಭಾಳ ಮುತುವರ್ಜಿಯಿಂದ ಮಾಡಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಪುಟ್ಟ ಕೆಲಸ ಆದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ನಡೆಯುವಂಥ ಘಟನೆಗಳೇನಿದೆ ಅದು ನಿಮಗೆ ಮಿಶ್ರ ಫಲವನ್ನು ತರುತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳು ಉತ್ತಮವಾದಂಥ ಲಾಭದೊಂದಿಗೆ ಇರುತ್ತೆ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗೆ ಈ ದಿನ ನೆರೆಹೊರೆಯವರ ಜೊತೆಯಲ್ಲಿ ಬಹಳ ಸೌಹಾರ್ದಯುತವಾಗಿ ಇರ್ತೀರಿ. ಕಷ್ಟ ಸುಖಕ್ಕೆ ಮುಂದಾಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪ್ರಗತಿಪರವಾದಂಥ ದಿನ ಇದು. ಏಕೆಂದರೆ ನೀವು ಹಿಂದೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ವೃತ್ತಿಪರ ವ್ಯವಹಾರಗಳು ಕೂಡ ಈ ದಿನ ಬಹಳ ಲಾಭದಾಯಕ ಸ್ಥಿತಿಯಲ್ಲಿರುತ್ತೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳಿಂದ ಅಪರೂಪದ ಆಹ್ವಾನಗಳು ಕೂಡ ಬರುವಂಥದ್ದು ಇದೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕು. ಇನ್ನು ತಂದೆಯವರ ವಿಚಾರ ಆಗಲಿ ಅಥವಾ ಈ ಹಣಕಾಸಿನಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಅಪರೂಪದ ಆಹ್ವಾನಗಳು ಕೂಡ ಬರುವಂಥದ್ದು. ಹಾಗೆ ಕೆಲವು ವಿಚಾರಗಳಿಗೆ ನಾವು ಕಡ್ಡಿ 2 ತುಂಡಾದಂತೆ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನಿಮ್ಮ ವಿಚಾರಗಳ ಬಗ್ಗೆ ಸ್ವಲ್ಪ ವಿಷನ್ ಇಟ್ಕೊಳ್ಳಿ. ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ನೋಡಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗಲ್ಲ, ನಿಧಾನವಾಗಿ ನಡೆಯುತ್ತೆ. ಅದರಲ್ಲೂ ಈ ಶನಿ ಮಂದಗ್ರಹ ಆಗಿರೋದ್ರಿಂದ ನಿಧಾನವಾಗಿ ಪ್ರಧಾನ ಅನ್ನುವಂಥ ವಿಚಾರಗಳು ಸ್ವಲ್ಪ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಆಡಂಬರದ ಜೀವನ ಆಗಿರುವಂಥದ್ದು. ಹಾಗಾಗಿ ತುಂಬ ಲ್ಯಾವಿಶ್ ಆಗಿರಬೇಕು ಅನ್ನುವಂಥದ್ದು ಕಲ್ಪನೆ ನಿಮಗಿರುತ್ತೆ ಈ ದಿನ. ಹಾಗೆ ಈ ದಿನ ಉದ್ಯೋಗದ ವಿಚಾರದಲ್ಲಿ ನಿರೀಕ್ಷಿತವಾದಂಥ ರೀತಿಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಸಿಕ್ಕಲಿಲ್ಲ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಇದ್ದಂತಹ ಕೆಲವು ಸಮಸ್ಯೆಗಳು, ಕೆಲವು ಭಿನ್ನಾಭಿಪ್ರಾಯಗಳು ಕೂಡ ಹೊಂದಾಣಿಕೆಯಾಗುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂತಹ ಪ್ರತಿ ಪ್ರಯತ್ನವೂ ಕೂಡ ಒಂದು ಭರವಸೆಯನ್ನು ಮೂಡಿಸ್ತಾ ಇದೆ. ಹಾಗೆ ಈ ದಿನ ನೀವು ಅಮೂಲ್ಯವಾಗಿರುವಂಥ ವಸ್ತುಗಳ ಬಗ್ಗೆ, ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ರಹಸ್ಯ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಗುಟ್ಟಾಗಿ ಮಾಡುವಂಥ ಕೆಲಸಗಳು ಬಹಳ ಬೇಗ ರಟ್ಟಾಗಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಕೋಪದಿಂದ ನಿಷ್ಠುರ ಮಾತುಗಳನ್ನು ಆಡುವಂಥ ಸಂದರ್ಭಗಳು ಕೂಡ ಬರ್ಬೋದು. ಹಾಗಾಗಿನೇ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.